ಶಿರಸಿ ಕುಮಟಾ ರಸ್ತೆಯ ಅವ್ಯವಸ್ಥೆಯನ್ನು ಖಂಡಿಸಿ ರಾಜು ಮಾಸ್ತಿಹಳ್ಳ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಶಿರಸಿ ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರಿಸಿ ರಾಷ್ಟ್ರೀಯ ಹೆದ್ದಾರಿ ಸುಮಾರು 6ರಿಂದ 7 ವರ್ಷ ಸಮೀಪಿಸುತ್ತಾ ಬಂದಿದೆ. ಶಿರಸಿ ಕುಮಟಾ ರಸ್ತೆ ಅಗಲೀಕರಣ ಕಾಮಗಾರಿಯು ಪ್ರಾರಂಭವಾಗಿದ್ದನಿಂದ ಆಮೆಗತಿಯಲ್ಲಿ ಸಾಗುತ್ತಾ ಬಂದಿದೆ. ಶಿರಸಿ ತಾಲೂಕಿಗೆ ಒಳಪಡುವ ಭಾಗಗಳಲ್ಲಿ ಕಾಮಗಾರಿಯು 90ರಷ್ಟು ಮುಗಿದಿದ್ದು, ಆದರೆ ಕುಮಟಾ ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ಹೆದ್ದಾರಿ ಕಾಮಗಾರಿ ನಿಧಾನವಾಗಿ ಸಾಗ್ತಾ ಇದೆ. ರಸ್ತೆಯ ಮೇಲೆ ವಾಹನ ಸಂಚರಿಸುವಾಗ ಧೂಳಿನಿಂದ ರಸ್ತೆಯ ಅಕ್ಕಪಕ್ಕದಲ್ಲಿ ವಾಸವಾಗಿರುವ ಜನರಿಗೆ ಹಾಗೂ ರಸ್ತೆಯ ಪಕ್ಕದಲ್ಲಿ ಇರುವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಧೂಳಿನಿಂದ ಸಮಸ್ಯೆಯಾಗಿದ್ದು, ನಿತ್ಯವೂ ಸಂಚರಿಸುವ ಸಾರ್ವಜನಿಕರಿಗೂ ಸಹ ಸಮಸ್ಯೆಯಾಗಿ ಪರಿಣಮಿಸಿದೆ. ಜನಪ್ರತಿನಿಧಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದ್ದು, ಈ ಬಗ್ಗೆ ಮನವಿ ಹಾಗೂ ಪ್ರತಿಭಟನೆಯನ್ನ ನಡೆಸಿದ್ದೇವೆ. ಈಗ 1 ವಾರದ ಒಳಗಾಗಿ ರಸ್ತೆ ದುರಸ್ತಿ ಮಾಡದೇ ಇದ್ರೆ ತೀವ್ರವಾದ ಹೋರಾಟವನ್ನ ಮಾಡುವುದು ಅನಿವಾರ್ಯವಾಗಿದೆ ಎಂದು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಹೇಳಿದ್ರು. ಇವತ್ತು ಇವರ ಕಾಮಗಾರಿ ಯಾವ ಹಂತದಲ್ಲಿದೆ ಅಂತಂದ್ರೆ ಮಾಸ್ತಿಹಳ್ಳದಿಂದ ಆಲ್ಮೋಸ್ಟ್ ಈಗ ಕುಮಟಾ ಸಿರ್ಸಿ ತಾಲೂಕಲ್ಲಿ ಏನಿದೆ ಈಗಾಗಲೇ ಒಂದು 85% 85% ಕಾಮಗಾರಿ ಮುಗಿದಿದೆ. ಆದರೆ ಇವತ್ತು ಕುಮಟಾದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ನಮಗೆ ಒಂದು ಅನುಮಾನ ಸಹಿತ ಇವತ್ತು ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಕುಮಟಾ ತಾಲೂಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆಯಾ ಇರ್ತಕ್ಕಂಥ ಅನುಮಾನ. ಯಾಕೆಂತಂದ್ರೆ ಸಿರ್ಸಿಯಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕಾಮಗಾರಿ ಆಗ್ತದೆ, ಕುಮಟಾದಲ್ಲಿ ಮಾತ್ರ ಅತಿ ವಿಳಂಬ ಆಗ್ತಾ ಇದೆ. ಕಾರಣ ಯಾಕೆ ಅಂತಕ್ಕಂಥ ಅನುಮಾನ ಕೂಡ ನಮ್ಮನ್ನ ಕಾಡ್ತಾ ಇದೆ. ಇವತ್ತು ಮಾಸ್ತಿಹಳ್ಳದಿಂದ ಅಂತ್ರೋಳಿ ತನಕ ಬಹುಶಃ ಓಡಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದು ಅದೆಷ್ಟೋ ಜನ ಬಿದ್ದು ತಮ್ಮ ಕೈಕಾಲುಗಳನ್ನ ಮುರ್ಕೊಂಡ್ರು, ವಾಹನಗಳನ್ನ ಕೆಡಿಸಿಕೊಂಡು ವಾಹನಗಳ ಹಾಳಾಗಿ ಇವತ್ತು ಗುಜರಿಗಾಗ್ತಕ್ಕಂಥ ಪರಿಸ್ಥಿತಿ ಇದೆ. ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿಯೂ ಕೂಡ ನಾವು ಹಲವಾರು ಬಾರಿ ಈ ಸಂಬಂಧಪಟ್ಟಂತ RNS ಕಂಪನಿ ಅಧಿಕಾರಿಗಳಿಗೆ ಮತ್ತು ಈ ವ್ಯವಸ್ಥೆಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ದೇವೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಇವನ್ನ ಎಚ್ಚರಿಸತಕ್ಕಂಥ ಕೆಲಸವನ್ನ ಅಲ್ಲಿಯ ಗ್ರಾಮಸ್ಥರು ಮತ್ತು ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲ ಸಂಬಂಧಪಟ್ಟವರು ಎಲ್ಲರೂ ಕೂಡ ಮಾಡ್ತಾನೆ ಬಂದ್ವಿ. ಆದ್ರೆ ಅಲ್ಲಿ ಯಾರೂ ಕೂಡ ಸ್ಪಂದಿಸದೇ ಇರ್ತಕ್ಕಂಥದ್ದು. ಈಗ ಕಳೆದ 2 ತಿಂಗಳ ಹಿಂದ್ಗಡೆ ನಾವು ಒಂದು ಹೋರಾಟವನ್ನ ಮಾಡಿದ್ವಿ. ವಿನೂತನ ರೀತಿಯಲ್ಲಿ ಈ ಒಂದು ಅಧಿಕಾರಿಗಳಿಗೆ ಮುಜುಗರ ತರ್ತಕ್ಕಂಥ ರೀತಿಯಲ್ಲಿ ಒಂದು ಹೋರಾಟವನ್ನ ಮಾಡಿದ್ವಿ. ಹೊಂಡದಲ್ಲಿ ಮೀನನ್ನ ಬಿಟ್ಟು ಮೀನನ್ನ ಹಿಡಿತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ವಿ. ಆದ್ರೂ ಕೂಡ ಯಾವ ಅಧಿಕಾರಿಗಳಿಗೂ ಕೂಡ ಅದು ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥದ್ದು ಮತ್ತು ದಾರಿಯಲ್ಲಿ ಸಾಕ್ತಕ್ಕಂಥ ಸಚಿವರನ್ನ ಅಲ್ಲಿಯ ರಸ್ತೆಯಲ್ಲಿ ತಡೆದು ಅವರಿಗೆ ಈ ಒಂದು ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಟ್ವಿ. ಯಾಕೆಂತಂದ್ರೆ ದಿನನಿತ್ಯದಲ್ಲಿ 100 ಆಂಬ್ಯುಲೆನ್ಸ್ಗಳು ಓಡಾಡ್ತವೆ ಆ ರಸ್ತೆಯಲ್ಲಿ ಮತ್ತು ಸ್ಕೂಲ್ ವಾಹನಗಳು ಓಡಾಡ್ತವೆ. ಮಕ್ಕಳು ನಡ್ಕೊಂಡು ಸ್ಕೂಲಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ. 3-4 ಸ್ಕೂಲ್ಗಳು ರಸ್ತೆಯಲ್ಲೇ ಬರ್ತವೆ. ಮಳೆಗಾಲ ಬಂತಂದ್ರೆ ಆ ಸಮಸ್ಯೆ ಆದ್ರೆ ಈಗ ಧೂಳಿನ ಸಮಸ್ಯೆ. ಆ ಒಂದು ಧೂಳು ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಇವತ್ತು ಬೇಕಾದಷ್ಟು ಜನ ನಾವು ಇವತ್ತು ಹಾಸ್ಪಿಟಲ್ಗೆ ದುಡ್ಡನ್ನು ಹಾಕ್ತಾ ಇದ್ದೇವೆ. ಯಾಕೆಂತಂದ್ರೆ ಉಸಿರಾಟದ ಸಮಸ್ಯೆ ಮತ್ತು ಬೇರೆ ಬೇರೆ ಅನಾರೋಗ್ಯ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ ಇವತ್ತು ಪರಿಸ್ಥಿತಿ. ಇದನ್ನ ಯಾರ ಹತ್ರ ಹೇಳೋದು? ವ್ಯವಸ್ಥೆನೇ ಸತ್ತೋಗಿದೆಯಾ ಅಂತಕ್ಕಂಥ ಪರಿಸ್ಥಿತಿ ನಮ್ಮೊಂದಿದೆ. ಯಾಕೆಂತಂದ್ರೆ ವ್ಯವಸ್ಥೆಯಲ್ಲಿ ಕೇಳ್ತಕ್ಕಂಥವ್ರೆ ಯಾರು ಇಲ್ಲ. ನಂತರ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಗಮನಕ್ಕೆ ತಂದ ಅಳಕೋಡ್ ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಕ್ ನಾಯ್ಕ್, ಅಂತ್ರವಳ್ಳಿ, ಕೊಡಂಬಾಳೆ ಸೇರಿದಂತೆ ರಸ್ತೆಯ ಪಕ್ಕದಲ್ಲಿರುವ ಪ್ರಾಥಮಿಕ ಶಾಲೆಗಳಲ್ಲಿ ರಸ್ತೆಯು ಹಾಳಾಗಿದ್ದು ವಾಹನ ಸಂಚರಿಸುವಾಗ ಧೂಳಿನಿಂದ ಕೂಡಿರುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ನಿತ್ಯವೂ ಧೂಳಿನಿಂದ ಸಮಸ್ಯೆಯಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯವು ಈ ಧೂಳಿನಿಂದ ಹದಗೆಟ್ಟರೆ ಯಾರು ಜವಾಬ್ದಾರರು ಎಂದು ಸಮಸ್ಯೆಯ ಬಗ್ಗೆ ಗಮನಕ್ಕೆ ತಂದು ಶೀಘ್ರವಾಗಿ ರಸ್ತೆ ದುರಸ್ತಿ ಮಾಡುವ ಸಹಾಯಕ ಆಯುಕ್ತರಲ್ಲಿ ವಿನಂತಿಸಿದ್ರು. ಬೆಳಿಗ್ಗೆ 8 ಗಂಟೆಗೆ ಬರ್ತಾರೆ ಮಕ್ಕಳು. ಬೆಳಿಗ್ಗೆ 8:15 ಮಕ್ಕಳು ಬಂದ್ರು ಮೇಡಮ್, ಸಂಜೆ 4:15 ಧೂಳು ತಿಂತ ಕೊಡ್ಬೇಕು. ಹೆಂಗಿದೆ ಧೂಳು ಅಂದ್ರೆ ಇದರೆಲ್ಲದನ್ನು ಬಿಟ್ಟು RNS ನಾವು ಕೇಳಿದ್ರೆ ನಾವು ಕೇಳೋದೇನು, ನೀವು ರೋಡನ್ ಜವಾಬ್ದಾರಿ ಮಾಡ್ಕೊಡ್ತೀರಿ ಅಂತ ತಗೊಂಡ್ಮೇಲೆ ಅದ್ರ ಮೇಂಟೆನೆನ್ಸ್ ಅವ್ರು ಏನು ಸಮಸ್ಯೆ ಇರ್ತದೆ ನೀವು ನೋಡ್ಬೇಕಾದ್ರೆ ಒಬ್ರು ಗೈಸ್ತಾ ಇಲ್ಲ. ಇವ್ರದ್ದು ಯಾವುದೇ ಒಂದು ಟ್ಯಾಂಕರ್ ನಮ್ಮ ಭಾಗದಲ್ಲಿ ಇಲ್ಲ. ಈಗ ಒಂದೇ ಒಂದು ಟ್ಯಾಂಕರ್ ಇಲ್ಲ. ಕೇಳಿದ್ರೆ ನಾನು ಮೊನ್ನೆನೇ ಕೇಳಿದ್ದೀನಿ ಅವ್ರ ಹತ್ರ ಡೈರೆಕ್ಟಾಗಿ, ನಾನು ಅವ್ರ ಮುಂದೆ ಬಂದು ಕೇಳಿದ್ದೀನಿ. ಅವ್ರೀಗ ಯಾವುದು ದಸರಾ ಹಬ್ಬ ಮುಗ್ದತ್ತು ಯಾವುದೇ ಟ್ಯಾಂಕರ್ ಅಲ್ಲಿ ಡ್ರೈವರ್ ಅಲ್ಲಿ ತರಿಸೋ ಪುರುಷದವ್ರಿಗೂ ಇಲ್ಲ, ಅವ್ರಿಗೆ ಜರೂರತ್ತು ಇಲ್ಲ. ಯಾಕಂದ್ರೆ ಅವರೆಲ್ಲ ಬಾಡಿಗೆ ಇರೋದು ಅಂತ್ರವಳ್ಳಿ ಒಂದ್ ಕಡೆ ಇದ್ದಾರೆ. ಆ ಪ್ಲಾಂಟ್ ನೋಡಿದ್ರೆ ಹೊರಗಡೆ ಇದೆ, ಏನು ಧೂಳು ಹೊರಗಡೆ ಇದೆ. ಈಗ ನೆಕ್ಸ್ಟ್ ಏನಿದೆ ಅಂತಂದ್ರೆ ಅವ್ರು ಕಂಪ್ನಿಯವ್ರು ತಗೊಂಡಾಗ ಆ ಧೂಳ ಕೂರಿಸ್ತೀವಿ ಮತ್ತೆ ಬೇರೆ ದಾರಿನೇ ಇಲ್ಲ ಮೇಡಮ್. ಯಾಕಂದ್ರೆ ನಮ್ಮ ಹತ್ರ ಆ ಪರಿಸ್ಥಿತಿ ದಾಟ್ಬಿಟ್ಟಿದ್ದೀವಿ ನಾವು. ಯಾಕೆಂದ್ರೆ ವಿಡಿಯೋ ಮಾಡಿದ್ವಲ್ಲ, ನಮ್ಮ ವಿಡಿಯೋ ನೋಡಿ ಮೇಡಮ್ ಅದೊಂದು ಪರಿಸ್ಥಿತಿ. ಆ KSRTC ಬಸ್ ಅವರು ಯಾವ ಕಾರಣಕ್ಕೂ ಅಲ್ಲೇ ಮತ್ತೆ ಬ್ರೇಕ್ ಇದೆಯಲ್ಲ, ಅವ್ರು ಹೋಗೋ ಸ್ಪೀಡಲ್ಲಿ
ಸುತ್ತಮುತ್ತ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಧೂಳು ಆ ಪರಿಸ್ಥಿತಿ ಧೂಳು. ಹೆಂಗ ಶಾಲೆ ಮಕ್ಕಳು ಹಿಂದ್ಗಡೆ ಹೋಗೋನಿಗೆ ಏನು ಶಾಲೆಗೆ ಹೆಂಗ ಕಳಿಸ್ಬೇಕು ನಾವು ಮಕ್ಕಳನ್ನ? ಬೆಳಿಗ್ಗೆ ಸ್ಟಾರ್ಟ್ ಆದ ಮಕ್ಕಳಿಗೆ ಅಷ್ಟು ಸಣ್ಣ ಸಣ್ಣ ಮಕ್ಕಳು ಏನಪ್ಪ ಅಂದ್ರೆ 3 ಅಂಗನವಾಡಿ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.